Hi buddies, welcome to my YouTube channel. ನಾನಿಲ್ಲಿ ಇವಾಗ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ನಾನು ಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಜಸ್ಟ್ ಉಪ್ಪು ಅಷ್ಟೇ ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಮೆತ್ತಗಾಗಂಗೆ. ಯಾಕಂದರೆ ಅವಳಿಗಿನ್ನೂ ಹಲ್ಲಿಲ್ಲ ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನು ಜಸ್ಟ್ ಈರುಳ್ಳಿ ಮತ್ತು ಎಣ್ಣೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ನಾನಿದೆ ಒಗ್ಗರಣೆ ಮಾಡ್ಕೊತೀನಿ. ಇದು ಮಕ್ಕಳಿಗೆ ನೋಡಿ, ನಾನು ಇದನ್ನು ಫಸ್ಟಲ್ಲೇ ಮೊಳಕೆ ಕಟ್ಟಿಬಿಟ್ಟು ನಾನು ಇದನ್ನು ನೀಟಾಗಿ ಕಾಳನ್ನು ಎತ್ತಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕೊಡೋದ್ರಿಂದ ಪೌಷ್ಟಿಕಾಂಶ ಮಕ್ಕಳಿಗೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ನಾನು ಹೇಳ್ಕೊಡ್ತೀನಿ ಆ ಥರ ಅಂತ. ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಪಾತ್ರೆ ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಮಗು ಕೊಡೋದ್ರಿಂದ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಸ್ವಲ್ಪ ಇದಕ್ಕೆ ನಾನು ಜೀರಿಗೆನ ಹಾಕ್ಕೊತೀನಿ. ಯಾಕಂದರೆ ಕಾಳು ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಒಗ್ಗರಣೆಗೆ ಯಾವಾಗೂ ಜೀರಿಗೆನ ಯೂಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೆರಡು ಎಳೆ ಅಷ್ಟೇ. ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾವು ಆಲ್ರೆಡಿ ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ನಾವು ಇದಕ್ಕೆ ಉಪ್ಪಿನ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸಾಕು. ಮತ್ತು ಮೆಣಸಿನ್ಕಾಯಿ ಖಾರ ಪುಡಿ ನಾನೇನು ಸೇರಿಸಲ್ಲ. ಯಾಕಂದರೆ ಮಗು ಕೊಡೋದು ಜಾಸ್ತಿ ಖಾರ ಅಂದರೆ ತಿನ್ನೋದಿಲ್ಲಲ್ವ. ಸೊ ಹಾಗಾಗಿ ಇದಕ್ಕೆ ಜಸ್ಟ್ ನಾವು ಕಾಳಿಗೆ ಈರುಳ್ಳಿ ಮತ್ತು ಒಗ್ಗರಣೆ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಕ್ಳಿಗೆ ತಿನ್ನೋಕ್ಕೆ. ನಮಗೆ ಖಾರ ಸಪ್ಪೆ ಅನಿಸ್ಬೋದು, ಬಟ್ ಅವ್ರಿಗೆ ಇಷ್ಟ ಆಗುತ್ತೆ. ಈರುಳ್ಳಿ ಇವಾಗ ಬೆಂದಿದೆ. ನಾನು ಬೇಯಿಸಿ ಎತ್ತಿಟ್ಕೊಂಡಿರೋ ಕಾಳು ಸ್ವಲ್ಪ ಹಾಕ್ಕೊತೀನಿ. ಇದು ಬಂದು ಕ್ವಾಂಟಿಟಿ ಒಬ್ರಿಗಷ್ಟೇ ಮಾಡೋದು. ಇದನ್ನು ಇವಾಗ ಸ್ವಲ್ಪ ಇದಕ್ಕೆ ಕಾಯಿ ತುರಿನ ಹಾಕ್ಕೊತೀನಿ. ಇದು ಸ್ವಲ್ಪ ಹಣ್ಣುಗಾಯಿ ಆಗಿಬಿಟ್ಟಿದೆ. ಇನ್ನೂ ಹಸಿಕಾಯಿ ಹಾಕ್ಕೊತೀನಿ ಅಂತಂದು ಹಾಕ್ಕೋಬೋದು. ಇದು ನೀರು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದ್ರೆ ಅದು ಚೆನ್ನಾಗಿ ಬರೋದು, ಟೇಸ್ಟ್ ಚೆನ್ನಾಗಾಗೋದು. ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ನೋಡಿ. ಇವಾಗ ಇದು ಫುಲ್ಲು ಡ್ರೈ ಆಗಿದೆ. ನಾನು ಸ್ವಲ್ಪ ಇದೆ, ಇನ್ನೂ ಜಾಸ್ತಿ ಡ್ರೈ ಮಾಡ್ಕೋದ್ರೆ ಅದು ಸೀದ್ಬಿಡುತ್ತೆ. ಸೊ ಇವಾಗ ಇದು ಆಗಿದೆ. ಇದು ಮಕ್ಕಳಿಗೆ ತಿನ್ನೋ ಕೊಡೋದ್ರಿಂದ ಇದಕ್ಕೇನು ಜಾಸ್ತಿ ಅರಿಶಿನ ಖಾರ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ನಾನು ಇದನ್ನು ಹೀಗೇ ಕೊಡ್ತೀನಿ. ಆಮೇಲೆ ನಾನಿಲ್ಲಿ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಮೊದಲೇ ನಾನು ಒಂದು 10 ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡು, ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ನೆನೆಸಿಟ್ಕೊಂಡು ಕುಕ್ಕರಲ್ಲಿ ಮಾಡಿಲ್ಲ, ನಾನು ಪಾತ್ರೆನಲ್ಲೇ ಒಂದು 20 ಮಿನಿಟ್ಸ್ ಬೇಯಿಸಿದ್ದೀನಿ. 20 ಮಿನಿಟ್ಸ್ ಬೇಯಿಸಿದ ಮೇಲೆ ನೋಡಿ ಈ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದ ಮೇಲೆ ನಾನು ಬೆಲ್ಲನ ಇದರೊಳಗೆ ಹಾಕ್ಕೊಳ್ಳೋದಿಲ್ಲ. ಬೆಲ್ಲದಲ್ಲಿ ಕಲ್ಲಿರುತ್ತಲ್ವ, ಸೊ ನಾನು ಬೆಲ್ಲನ ಸಪ್ರೇಟಾಗಿ ಕರಗಿಸ್ಬಿಟ್ಟು ಬೇರೆ ಹಾಕ್ಕೋತೀನಿ. ಬೇರೆ ಪಾತ್ರೆಯಲ್ಲಿ ಕರಗಿಸ್ಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ. ಕಲ್ಲಿರುತ್ತೆ, ಯಾವಾಗಲೂ ನಾವು ಸೋಸಿನೇ ಬೆಲ್ಲನ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು, ಸ್ವಲ್ಪ ಬೇಕಂದರೆ ಸ್ವಲ್ಪ, ಅಲ್ಲ ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ. ಸೊ ನಾನಿಷ್ಟು ಸಾಕು. ನನಗೆ ಸ್ವಲ್ಪ ಕಡಿಮೆ ಬೆಲ್ಲ ತಿನ್ನೋದ್ರಿಂದ ನಾನಿಷ್ಟು ಕ್ವಾಂಟಿಟಿ ಸಾಕು. ನಾನಿಲ್ಲಿ ನೀರು ಹಾಕ್ಕೊತೀನಿ. ಬೆಲ್ಲನ ನಾನು ಬೇರೆ ಕಡೆ ಕರಗಿಸಿನೇ ನಾನು ಹಾಕ್ತೀನಿ. ಇದು ಬೆಲ್ಲ ಎಲ್ಲ ಫುಲ್ ಕರಗಿದೆ. ಇದನ್ನು ನಾನು ಇದಕ್ಕೆ ಹಾಕ್ಕೊಡ್ತೀನಿ. ಇವಾಗ ನಾವೇನು ಅಕ್ಕಿನ ಹೆಸರು ಬೇಳೆನೋ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾನೀಗ ಹಾಕ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಸ್ವಲ್ಪ. ಯಾಕಂದರೆ ಇದು ತೆಳುವಾಗಿದೆ ಅನಿಸಿದ್ರು ಸ್ವಲ್ಪ, ಇದು ನಾವೆಲ್ಲ ರೆಡಿ ಆದಮೇಲೆ ಒಂದು 10 ಮಿನಿಟ್ಸ್ ಟು 20 ಮಿನಿಟ್ಸ್ ನಾವು ಇದನ್ನು ತಣ್ಣಗೆ ಹಾಕಿಬಿಟ್ರೆ ಇದು ಒಳಗೆ ಬೆಂದು ಒಂಥರ ಚೆನ್ನಾಗಾಗುತ್ತೆ. ಲೈಕ್ ನೀರು ಥರ ಅನಿಸಲ್ಲ. ಯಾವುದೇ ಒಂದು ಅಡುಗೆನೂ ನಾವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ 10 ನಿಮಿಷ ಬಿಟ್ಟ ಮೇಲೆ ತಿಂದ್ರೇ ಅದಕ್ಕೆ ಎಲ್ಲ ಒಳಗಡೆನೇ ಬೆಂದ್ಕೊಂಡು ಅದು ಚೆನ್ನಾಗಾಗುತ್ತೆ. ಇವಾಗ ನಾನು ಇದಕ್ಕೆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಕೊಬ್ಬರಿನ ಹಾಕಿ ಸ್ವಲ್ಪ, ತುಂಬ ಉರಿ ಜಾಸ್ತಿ ಇಟ್ಕೋಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನ ಹಾಕೋತೀನಿ. ನಾನೇ ಕೊಟ್ಟಿಟ್ಕೊಂಡು ಏಲಕ್ಕಿ ಪೌಡ್ರನ್ನ ಹಾಕ್ತೀನಿ. ಏಲಕ್ಕಿ ಶುಂಠಿ ಬೇಕಂದ್ರೂ ಹಾಕ್ಕೋಬೋದು, ಮತ್ತು ಒಣ ದ್ರಾಕ್ಷಿನ ಫ್ರೈ ಮಾಡಿಬಿಟ್ಟು ತುಪ್ಪದಲ್ಲಿ ಹಾಕ್ಕೋಬೋದು. ಇದಕ್ಕಿಂತ ಸ್ವಲ್ಪ ಟೇಸ್ಟ್ ಬರಲಿ ಅಂತ ನಾನು ಸ್ವಲ್ಪ ಹಾಲನ್ನು ಹಾಕ್ಕೋತೀನಿ. ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ. ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು 20 ಮಿನಿಟ್ಸ್ ಮುಚ್ಚಿಟ್ಬಿಡ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಆಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ. ರೆಡಿ ಆದಮೇಲೆ
ಸೊ ಅದು ಒಂದು ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಇಲ್ಲಿ ನಾನು ನನ್ನ ಫೇಸ್ಗೆ ಯಾವ ಥರ ಒಂದು ಕೇರಿಂಗ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ನಾನಿಲ್ಲಿ ಫಸ್ಟ್ ಸ್ಟೆಪ್ಪು ನಾನು ಫಸ್ಟ್ ಸ್ಟೀಮ್ನ ತೊಗೋತೀನಿ. ನೋಡಿ ಇವಳು ಎಷ್ಟು ಟಾರ್ಚರ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆನೂ ನಾವು ಫೇಸ್ ಅಥವಾ ಸ್ಕಿನ್ನ ಕೇರ್ ಮಾಡ್ಕೊಳ್ಳೋದು ಸಾಕಾಗೋಗುತ್ತೆ. ನನಗೆ ಇವಾಗ ಅನ್ನಿಸ್ತಾ ಇದೆ ಯಾಕೆ ಮದುವೆ ಆಗಿ ಮಕ್ಕಳಾದಮೇಲೆ ಸ್ಕಿನ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಅವಳ ಜಗಳದಲ್ಲಿ ಅವಳು ಇಷ್ಟು ಕೀಟ್ಲೆ ಮಧ್ಯದಲ್ಲಿ ವಾರಕ್ಕೊಂದ್ಸಲ ನಾನು ಇದಂತೂ ಮಾಡ್ಕೊತೀನಿ. ಫಸ್ಟಿಗೆ ಸ್ಟೀಮ್ನ ತೊಗೋತೀನಿ. ಚಿಕ್ಕದು ಇನ್ನೊಂದಿದೆ, ಕವರ್ ಆಗುತ್ತೆ. ಆಫ್ಟರ್ ಸ್ಟೀಮು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಟೀಮ್ ಆದಮೇಲೆ ನಾವು ಯಾವಾಗಲೂ ಈ ಥರ ಮಾಡ್ಕೋಬೇಕು. ಸೊ 2 ಕೈಲೂ ಮಾಡ್ಕೋಬೇಕು. ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡಿರೋದ್ರಿಂದ ನಾವು ಒಂದು ಕೈಲಿ ಇದು ಮೇಲೆ ಹಿಂದೆ ಈ ಥರ ಇದನ್ನು 2 ಕೈಲಿ ಮಾಡ್ಕೋಬೇಕು. ಈ ಥರ ಮತ್ತು ಈ ಥರ ನಾವು ಯಾವಾಗಲೂ ಕಣ್ಣು ಹತ್ರ ಮಾಡುವಾಗ ಈ ಬೆರಳಲ್ಲಿ ಮಾಡ್ಕೋಬೇಕು. ಈ ಬೆರಳಲ್ಲಿ, ಯಾಕಂದರೆ ಈ ಬೆರಳಲ್ಲಿ ನಾವು ಕಣ್ಣು ತುಂಬ ಸೂಕ್ಷ್ಮವಾದಂಥ ಭಾಗ ಆಗಿರೋದ್ರಿಂದ ನಮಗೆ ಇದು ಜಾಸ್ತಿ ಪ್ರೆಷರ್ ಕೊಡಲ್ಲ. ಸೊ ಹಾಗಾಗಿ ನಾವು ಈ ಬೆರಳಲ್ಲಿ ಈ ಥರ ಮಾಡ್ಕೋಬೇಕು. ಆಫ್ಟರ್ ಇದಾದಮೇಲೆ ನಾನು ಮೊದಲಿಗೆ ಕಡಲೆ ಹಿಟ್ಟು, ಸ್ವಲ್ಪ ಕರ್ಡು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ನಮಗೆ ಎಷ್ಟು ಬೇಕಷ್ಟು, ಕರ್ಡ್ ಜಾಸ್ತಿ ಆಗುತ್ತೆ. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟನ್ನ ನಾನು ಮಿಕ್ಸ್ ಮಾಡ್ಕೋತೀನಿ. ನ್ಯಾಚುರಲ್ ಮಾಯಿಶ್ಚರೈಸರಿಂಗ್ ಅಂತ ಏನಾದರೂ ಇದ್ದರೆ ಅದಕ್ಕೆ ಕರ್ಡಿಂದ ಯೂಸ್ ಮಾಡೋದ್ರಿಂದ ನಾವು ಬೇರೆ ಯಾವುದೇ ಒಂದು ಕೆಮಿಕಲ್ ಮಿಕ್ಸ್ ಕ್ರೀಮ್ಗಳು ಯೂಸ್ ಮಾಡೋದೇ ತಪ್ಪುತ್ತೆ. ನೋಡಿ, ಇದನ್ನು ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟಕ್ಕೆ ನಾವು ಕಲಿಸ್ಕೊಳ್ಳೋಣ. ಅದಕ್ಕೆ ಕರ್ಡ್ ಜಾಸ್ತಿ ಆಗಿದೆ, ಸ್ವಲ್ಪ ತಗೊಳ್ಳೋಣ. ನಾನಿಲ್ಲಿ ಇವಾಗ ಇದನ್ನು ಅಪ್ಲೈ ಮಾಡ್ಕೊತೀನಿ. ಇದು ಡ್ರೈ ಆಗಬೇಕು ಒಂದು 20 ಮಿನಿಟ್ಸು. ಅಂದರೆ ನಾನು ತುಂಬ ಸ್ಕ್ರಬ್ ಮಾಡೋಕ್ಕೆ ಹೋಗಲ್ಲ, ಉಜ್ಜೋಕ್ಕೆ ಸ್ವಲ್ಪ ಮೇಲ್ಮೇಲೆ ಹಾಕ್ಕೊಂಡು. ಯಾಕಂದರೆ ನಾವು ಇದನ್ನು ಒಂದನೇ ಹಾಕ್ಕೋತಾ ಇದ್ದೀವಿ ಅನ್ನೋವಾಗ ಜಾಸ್ತಿ ಉಜ್ಜಬೇಕಾಗತ್ತೆ. ನಾನು ಫಸ್ಟಲ್ಲೇ ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ಉಜ್ಕೊಳ್ಳಲ್ಲ ಜಾಸ್ತಿ, ಜಸ್ಟ್ ಅಪ್ಲೈ ಮಾಡ್ಕೊತೀನಿ ಅಷ್ಟೆ. ಕಣ್ಣು ಸುತ್ತ ಕಪ್ಪುಗಾಗಿರೋದೆಲ್ಲನೂ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ. ಜಸ್ಟ್ ನಾನು ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಫುಲ್ ಅದು ಡ್ರೈ ಆಗೋವರೆಗೂ 20 ಮಿನಿಟ್ಸ್ವರೆಗೂ ನಾನು ಅದನ್ನು ಏನು ಟಚ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಂದರೆ ನಾವು ಇದು ಏನಂದರೆ ಬಿಸಿಲು ಹೋಗೋದು ಅದೆಲ್ಲ ಮಾಡಬಾರ್ದು. ಅದೆಲ್ಲ ಇದು ಹಾಕ್ಕೊಂಡು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಆಲ್ರೆಡಿ ನಾವು ಸ್ಟೀಮ್ ತೊಗೊಂಡಿರೋದ್ರಿಂದ. ಇಲ್ಲ ನಾನು ಪರವಾಗಿಲ್ಲ, ನಾನು ಇದೊಂದೇ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು. ಆವಾಗ ನಿಮಗೆ ಚೆನ್ನಾಗಿ ಈ ಮೂಗತ್ರ ಅಥವಾ ಇಲ್ಲಿ ಎಲ್ಲ ಉಜ್ಕೊಂಡ್ರೆ ಅದು ಡೆಡ್ ಸ್ಕಿನ್ ಥರ ಇರೋದೆಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ಇವಾಗ ನಾನು ಆಫ್ಟರ್ 20 ಮಿನಿಟ್ಸು ನಾನು ಇದನ್ನ ವಾಶ್ ಮಾಡ್ಕೊತೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು. ಆಫ್ಟರ್ 20 ಮಿನಿಟ್ಸು ನೋಡಿ ಈ ಥರ ಬಂದಿದೆ. ಇದೆಲ್ಲ ಫುಲ್ಲು ಟೈಟ್ ಆಗಿಬಿಟ್ಟಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಖ ಒರೆಸ್ಕೊತಾ ಇದ್ದೀನಿ. ಅದನ್ನು ಬಿಡಲ್ಲ, ಅದನ್ನು ಕಿತ್ಕೊತಾಳೆ. ವಾಶು ನೋಡಿ ಈ ಥರ. ಇದೇನು ಗೊತ್ತಾ, ಇದೇನಂದರೆ ನಾನು ಇದಕ್ಕೆ ನೋಡಿ ಈ ಥರ ಒಣಗಿಸಿಟ್ಕೊಂಡಿರೋಂಥ ಆರೆಂಜದು ಸಿಪ್ಪೆ ಮತ್ತು ರೋಸ್ದು ಪೆಟಲ್ಸ್, ಇದನ್ನು ನೀಟಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿಬಿಟ್ಟು ಫುಲ್ಲು ಪೇಸ್ಟ್ ಥರ ಮಾಡಿಬಿಟ್ಟು ಹಚ್ಕೋಬೋದು. ಅಂದರೆ ಕರ್ಡಲ್ಲಿ ಕಲಿಸ್ಬಿಟ್ಟು ನೈಟ್ ಟೈಮು. ಇಲ್ಲ ನಾನು ಕೊಡಪ್ಪ ಇಲ್ಲಿ ಕೊಡ್ರಿ ಇಲ್ಲಿ. ಇದಕ್ಕೆ ನಾನು
ಅಕ್ಕಿ ತೊಳೆದಿರೋ ನೀರಿಗೆ ನಾನು ರೋಸ್ ಪೆಟಲ್ಸ್ ಮತ್ತು ಇದು ಆರೆಂಜದು ಇದು ಮತ್ತು ರೋಸ್ ಪೆಟಲ್ಸು ಹಾಕಿ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಕ್ಕಿ ನೆಂದಿದೆಯಲ್ಲ, ಒಂದು ಕಾಳೆಲ್ಲೋ ಬಂದುಬಿಟ್ಟಿದೆ. ಸೊ ಅದರ ನೀರು ಮತ್ತು ನೀವು ಅನ್ಕೋಬೋದು ಅಯ್ಯೋ ಇದು ವಾಸನೆ ಬರುತ್ತೆ ಅಂತ. ಏನು ಬರಲ್ಲ, ಇದು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಇದು ಸ್ಮೆಲ್ ಏನು ಬರಲ್ಲ. ನಾನು ಇದನ್ನು ನೈಟ್ ಟೈಮು ಸ್ಪ್ರೇ ಮಾಡ್ಕೊತೀನಿ. ಸ್ಪ್ರೇ ಮಾಡ್ಕೊಂಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋತೀನಿ. ನೈಟ್ ಟೈಮ್ ನಾನು ಯಾವುದೇ ಒಂದು ಕ್ರೀಮು ಯಾವುದು ಯೂಸ್ ಮಾಡಲ್ಲ. ಇದಷ್ಟೇ ನಾನು ಈ ಥರ ಸ್ಪ್ರೇ ಮಾಡ್ಕೊತೀನಿ ನೈಟ್ ಟೈಮು. ಇವಾಗ ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ಸ್ಪ್ರೇ ಮಾಡ್ಕೊಂಡಿದ್ದಷ್ಟೇ. ನಾನು ಡೇ ಟೈಮ್ ಯೂಸ್ ಮಾಡಲ್ಲ. ಇದನ್ನ ನೈಟ್ ಟೈಮು ಹಾಕ್ಕೊಂಡ್ಬಿಟ್ಟು ಒಂದು ಫಸ್ಟು ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಸ್ಪ್ರೇ ಮಾಡಿಕೊಂಡು ಆಫ್ಟರ್ 20 ಮಿನಿಟ್ಸು ನಾನು ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಕುಡ್ರಿ ಇಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೋತೀನಿ. ಸೊ ನಮಗೇನಂದರೆ ಇದು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಸ್ವಲ್ಪ ಗ್ಲೋ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಮತ್ತು ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ನನಗೆ ಬೇಕಾದಾಗ ನಾನು ನೈಟ್ ಟೈಮ್ ತೊಗೊಂಡು ಯೂಸ್ ಮಾಡ್ತೀನಿ. ಸೊ ನಾನು ಅದು ಸ್ಪ್ರೇ ಮಾಡ್ಕೊಂಡು ಆದಮೇಲೆ ಆಫ್ಟರ್ ಫೇಸ್ ವಾಶು ಇಷ್ಟೆಲ್ಲ ಆದಮೇಲೆ ನಮ್ಮ ಸ್ಕಿನ್ನು ಸಾಫ್ಟ್ ಅನಿಸುತ್ತೆ. ನಾನು ಯಾವುದೇ ಒಂದು ಕೆಮಿಕಲ್ ಇರೋವಂಥ ಕ್ರೀಮ್ಸು, ಲೋಷನ್ಸು, ಫೇಸ್ ವಾಶಸ್ಸು ನಾನು ಏನೂ ಯೂಸ್ ಮಾಡೋದಿಲ್ಲ. ಫ್ಲಿಪ್ಕಾರ್ಟಿಂದ ನಾನು 2 ಆರ್ಡರ್ ಮಾಡಿದ್ದೆ ನಮ್ಮ ಪಾಪುಗೆ ಡ್ರೆಸ್ಸು. ನೋಡೋಣ ಹೇಗಿದ್ದಾವೆ ಅಂತ. ಇದು ಸೆಕೆಂಡ್ ಒನ್ನು ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿರೋದು. ಇದು ಹೇಗಿದೆ ಅಂತ ನೋಡೋಣ. ಟಾಪ್, ಹೇರ್ ಬ್ಯಾಂಡ್, ಇದು ಬಾಟಮ್,